ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಾನು ಈ ವಿಡಿಯೋನ ಯುಗಾದಿ ಹಬ್ಬದ ಲಾಗ್ನೊಂದಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯುಗಾದಿ ದಿನ ನಾವು ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ಹಬ್ಬದ ಅಡುಗೆ ಮಾಡಿ ಹಬ್ಬವನ್ನು ಆಚರಣೆ ಮಾಡಿದ್ವಿ. ಈ ರೀತಿಯಾಗಿತ್ತು ನನ್ನ ಹಬ್ಬದ ಪೂಜೆ. ನಾನು ತುಂಬ ದಿನಗಳ ನಂತರ ವಿಡಿಯೋನ ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ರೆಗ್ಯುಲರ್ ಆಗಿ ಹಾಕಬೇಕು ಈ ವಿಡಿಯೋಸ್ನ, ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಂಡಿನಿ. ಯುಗಾದಿ ಹಬ್ಬಕ್ಕೆ ಹೋಳಿಗೆ, ಕೋಸಂಬರಿ, ಪಲ್ಯ, ಅನ್ನ, ಹೋಳಿಗೆ ಸಾರು ಎಲ್ಲ ಮಾಡಿದ್ವಿ. ಹಬ್ಬದ ದಿನ ಫೋಟೋ ತೆಗಿಲಿಲ್ಲ ಅಂದರೆ ಹಿಂಗೆ ರೆಡಿ ಆದಮೇಲೆ ಅಲ್ವಾ ಎಲ್ಲ ಫ್ಯಾಮಿಲಿನೂ ಎಲ್ಲರೂ ಕೂಡ ನಾವು ಫೋಟೋನ ತೆಗೆಸ್ಕೊಂಡ್ವಿ. ನಾನು ಹಬ್ಬದ ದಿನ ಈ ರೀತಿ ರೆಡಿಯಾಗಿದ್ದೆ. ಇದೇ ಹಬ್ಬದ ಲಾಗಲ್ಲಿ ನಾವು ಬಂಗಾರವನ್ನು ಖರೀದಿ ಮಾಡಿದ್ದನ್ನು ಕೂಡ ನಾವು ಖುಷಿನ ಶೇರ್ ಮಾಡ್ತೀನಿ, ನಿಮ್ಮ ಜೊತೆ ಹಂಚ್ಕೊತೀನಿ. ನಾವು ಹಬ್ಬದಲ್ಲಿ ಬಂಗಾರನ ಕೂಡ ಖರೀದಿ ಮಾಡಿದ್ವಿ. ಇಲ್ಲಿ ವ್ಯಾಚ್ಮನ್ ಹತ್ರ ಅಮ್ಮ ಏನು ಹೇಳ್ತಾ ಇದ್ದಾರೆ ಅಂದರೆ, ಚೇರ್ ಹಾಕ್ಕೋಬೋದಿತ್ತಲ್ಲ, ಯಾಕೆ ಇಷ್ಟೊತ್ತು ನಿಂತ್ಕೊಂತೀರಾ ಅಂತ ಹೇಳ್ಕೊಂಡು ಬರ್ತಾಯಿದ್ರು. ಅದಾದಮೇಲೆ ನಾವು ಈ ಶಾಪಲ್ಲಿ ಅಮ್ಮನಿಗೆ ಇಯರಿಂಗ್ಸ್ನ ಖರೀದಿ ಮಾಡಿದ್ವಿ. ಇದೇ ಆ ಇಯರಿಂಗ್ಸ್. ಅಮ್ಮನಿಗೆ ಈ ಬೆಂಡೋಲೆ ತುಂಬ ಇಷ್ಟ ಆಯಿತು. ಅಮ್ಮಂಗೆ ಈ ಬೆಂಡೋಲೆ ಯಾಕೆ ಇಷ್ಟ ಆಯ್ತು ಅಂದರೆ, ಈ ಬೆಂಡೋಲೆ ಗಟ್ಟಿ ಬೆಂಡೋಲೆ, ಟೊಳ್ಳಾಗಿಲ್ಲ ಮತ್ತು ತೆಳುವಾಗಿಲ್ಲ. ಅಮ್ಮನಿಗೆ ತುಂಬ ವರ್ಷ ಬಾಳಿಕೆ ಬರೋಂಥದ್ದು ಬೇಕಿತ್ತು. ಸುಮ್ಮನೆ ಅದ್ರದ್ದು ಇದನ್ನು ಬ್ಯೂಟಿ ನೋಡಿಬಿಟ್ಟು ತಗೊಂಡು ಆಮೇಲೆ ನೆಗ್ಗಿತ್ತು, ಮುರಿದೋಯ್ತು ಅಂತ ಅನ್ನೋದಕ್ಕಿಂತ ತೊಗೊಳುವಾಗೆ ಗಟ್ಟಿಯಾಗಿ ಚೆನ್ನಾಗಿ ತೊಗೊಳ್ಳೋಣ ಅಂತ ಅಮ್ಮನ ಆಸೆ ಆಗಿತ್ತು. ಅದಕ್ಕೆ ಅಮ್ಮ ಈ ಬೆಂಡೋಲೆನ ಆಯ್ಕೆ ಮಾಡಿದರು. ಇದು 1 ತೊಲೆ ಒಳಗಡೆ ಇದೆ. ಗೋಲ್ಡ್ ಪರ್ಚೇಸಿಂಗ್ ಆದಮೇಲೆ ನೈಟ್ ನಾವು ಮೈಸೂರಿಗೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಾವು ಸಡನ್ನಾಗಿ ನೆನೆಸ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದು ನೋಡ್ತೀವಿ. ಬೆಳಗಾಂ ಟು ಮೈಸೂರು ಬಸ್ಸು ಮುಂದಕ್ಕೆ ಬಂದುಬಿಟ್ಟಿದೆ. ಹೆಂಗೆ ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಅಲ್ಲಿ ಕಂಡಕ್ಟ್ರ್ ಇದ್ದು, ನೋಡಿ ಇನ್ನೊಂದು ಬಸ್ ಹೋಗುತ್ತೆ ಮೈಸೂರು ಬಸ್ಸು, ಅಲ್ಲಿ ಡಾಬಾ ಹತ್ರ ಊಟಕ್ಕೆ ನಿಲ್ಲಿಸ್ತಾರೆ, ನಿಮಗೆ ಅಲ್ಲಿ ಆ ಬಸ್ ಸಿಗುತ್ತೆ, ನೀವು ಈ ಬಸ್ ಹತ್ಕೊಂಡು ಹೋಗ್ಬಿಟ್ಟು ಅಂತೇಳಿ ಬೇರೆ ಬಸ್ ಹತ್ತು ಕಳಿಸಿದ್ರು. ನಮಗೆ ಆ ಡಾಬಾದ ಹತ್ರ ನಮಗೆ ಮೈಸೂರು ಬಸ್ ಮೈಸೂರಿಗೆ ಬೆಳಿಗ್ಗೆ ಬಂದು ತಲುಪಿದಾಗ ನಾವು ಬೆಳಿಗ್ಗೆ 7-7:30 ಹಂಗಾಗಿತ್ತು. ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ರೂಮ್ ಎಲ್ಲ ಕೇಳಿದ್ವಿ, ಜಾಸ್ತಿ ರೇಟ್ ಹೇಳ್ತಾಯಿದ್ರು ಮತ್ತು ಫುಲ್ಲಾಗಿದೆ ಅಂತ ಹೇಳ್ತಾಯಿದ್ರು. ನಮಗೆ ಬಸ್ ಸ್ಟ್ಯಾಂಡಲ್ಲಿ ಸಿಗಲಿಲ್ಲ, ಮತ್ತು ಬೇರೆ ಕಡೆ ನೋಡೋಣ ಅಂತ ಹೇಳ್ಬಿಟ್ಟು ಹುಡ್ಕೊಂಡು ಹೊರಟ್ವಿ. ಅದಾದಮೇಲೆ ನಮಗೆ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಾವು ಡ್ರೈವರ್ಸ್ನ ಕೇಳಿದಾಗ ಇಲ್ಲಿದೆ ನೋಡಿ ಅಂತೇಳಿ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಒಂದು ಫ್ರೆಶ್ ಅಪ್ ಆಗಿ ರೂಮು ಲಾಡ್ಜ್ ಥರ ಇತ್ತು. ನಾವು ಅಲ್ಲಿಗೆ ಬಂದ್ವಿ. ನಮಗಲ್ಲಿ ರೂಮ್ ಕೊಡಬೇಕಂದ್ರೆ ನಮ್ಮ ಅಡ್ರೆಸ್ಸು ಎಲ್ಲನೂ ಡೀಟೇಲ್ಸ್ ಬರ್ಸ್ಕೊತಾರಲ್ಲ, ನಮ್ಮ ಮನೆಯವ್ರು ಬರೆಸಿ ರೂಮ್ ಬೀಗ ಇಸ್ಕೊಂಡ್ಬಿಟ್ಟು ಬಂದರು. ಗೈಸ್, ಇವಾಗ ರೆಡಿ ಆಗಿದ್ದೀವಿ, ಇಬ್ಬರು ಹೊರಟಿದ್ದೀವಿ. ಟೈಮಿಂಗ್ ಕರೆಕ್ಟಾಗಿ 9 ಗಂಟೆಗೆ ಚೆಕ್ಔಟ್ ಮಾಡಿ ಹೊರಟೋಗ್ತೀವಿ. ನಾವಿರೋದು ಬಸ್ ಸ್ಟ್ಯಾಂಡ್ ಹಿಂದ್ಗಡೆನೆ ರೂಮ್ ಮಾಡಿದ್ದೀವಿ. ನಮ್ಮ ಮನೆಯವರು ರೆಡಿ ಆಗಿದೆ ನೋಡ್ರಿ. ಏನು ಐಡಿಯಾ ಮಾಡಿರ್ಲಿಲ್ಲ, ಸೇಮ್ ರೆಡ್ ಎಲ್ಲೋ ಹಾಕೊಂಡಿದೀವಿ, ಏನು ಪ್ಲಾನ್ ಇರ್ಲಿಲ್ಲ, ಸುಮ್ಮನೆ ಹಾಕೊಂಡ್ ಬಂದಿದೀನಿ. ಮೈಸೂರಿಗೆ ಬಂದಾಗ ಈ ತರ ಆದಾಗ ತುಂಬಾ ಖುಷಿ ಆಗುತ್ತೆ. ಪ್ಲಾನ್ ಮಾಡಿದ್ರು ಒಂದೊಂದ್ಸರಿ ಏನೂ ಆಗಲ್ಲ, ಬಟ್ ಇವತ್ತು ಈ ತರ ಆಗಿರೋದು ತುಂಬಾ ಖುಷಿ ಆಗಿದೆ. ಈ ತರ ಓಲ್ಡ್ ಆಗಿ ಹೇರ್ ಸ್ಟೈಲ್ ಮಾಡಿದ್ದು, ಹೂ ಇಟ್ಕೋಬೇಕು ಅಂತ. ಅದಕ್ಕೆ ನಮ್ದು ಓಲ್ಡ್ ಏನ್ ರಿಮೈನಿಂಗ್ ಸ್ಟೈಲ್ ಐತಲ್ಲ, ಈ ತರ ಸುತ್ತಿ ತಲೆಗೆ ಹಾಕೊಳ್ಳೋದು, ಆ ತರ ಹಾಕೊಂಡಿದೀನಿ. ಇನ್ನು ಹೊರಗಡೆ ಹೋಗಿ, ಮೊನ್ನೆ ನೋಡಿದ್ರಲ್ಲ ಹೊಸ ಇಯರಿಂಗ್ಸ್ ತಗೊಂಡಿದ್ದು, ಈಗ ಹೊರಗಡೆ ಹೋಗಿ ಹೂ ಹಾಕೊಂಡ್ರೆ ನನ್ ಕಂಪ್ಲೀಟ್ ಮೇಕಪ್ ಮುಗೀತು. ಟಿಫನ್ ಮಾಡಕ್ಕೆ ವಿಷ್ಣು ಭವನ್ ಅಂತ ಹೇಳಿ ಹೋಟೆಲಿಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ಹಸ್ಬೆಂಡು ಟಿಫಿನ್ಗೆ ಆರ್ಡ್ರ್ ಕೊಡ್ತಾ ಇದ್ರು, ಹಾಗಾಗಿ ಏನು ಕೇಳಿಸ್ತಾ ಇರಲಿಲ್ಲ, ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾವು ಹೋಟೆಲ್ಗೆ ಹೋದಾಗ ಅಲ್ಲೇ ಅಮ್ಮನವ್ರ ಫೋಟೋ ಇತ್ತಲ್ಲ, ಆ ಸೀಟೆಲ್ಲ ಖಾಲಿ ಇತ್ತು. ಎಲ್ಲ ಕಡೆ ಜನ ಇದ್ದರು, ಆದರೆ ಅಲ್ಲಿ ಸೀಟ್ ಖಾಲಿ ಇತ್ತು. ನಮಗೆ ಅಲ್ಲಿ ಸೀಟ್ ನೋಡಿಬಿಟ್ಟು ತುಂಬ ಖುಷಿ ಆಯಿತು. ಸೊ ಹಾಗಾಗಿ ಅದನ್ನೇ ಹೇಳ್ತಾ ಇದ್ದೆ ನಾನು. ಟಿಫಿನ್ ಬರೋವರೆಗೂ ಫೋಟೋ ಸೆಷನ್ ನಡೀತಾ ಇತ್ತು. ಅಲ್ಲೇ ಅದೇ ಸೀಟಲ್ಲಿ ಕೂತ್ಕೊಂಡ್ಬಿಟ್ಟು ಫೋಟೋ ತಗೋತಾ ಇದ್ವಿ. ಈ ರೀತಿ ಕಾಕತಾಳೀಯಗಳು ನಡೆದಾಗ ರೋಮಾಂಚನ ಅನಿಸುತ್ತೆ. ಆಮೇಲೆ ನಾವು ಟಿಫನ್ ಆರ್ಡ್ರ್ ಮಾಡಿದ್ದು ತಂದು ಕೊಟ್ಟರು. ನಮ್ಮ ಮನೆಯವರು ಪೂರಿ ತೊಗೊಂಡಿದ್ರು, ನಾನು ಮಸಾಲೆ ದೋಸೆ ತೊಗೊಂಡಿದ್ದೆ. ಮೈಸೂರಿಗೆ ಬಂದ ಫಸ್ಟ್ ಮಸಾಲೆ ದೋಸೆ ತಿನ್ನೋಣ ಅಂತ. ಅದಾದಮೇಲೆ ಟಿಫಿನ್ ಆದಮೇಲೆ ನಾವು ಟೀ ಕುಡಿದು ಮಾತಾಡ್ಕೊತ
ಕೂತ್ಕೊಂಡಿದ್ವಿ. ಅಲ್ಲೇ ಕ್ಯಾಮ್ರಾ ಆನ್ ಮಾಡಿ ಇಟ್ಟಿದ್ನಲ್ಲ, ಅದನ್ನು ನೋಡ್ತಾ ನೋಡ್ತಾ ಒಬ್ರಿಗೊಬ್ರು ತಮಾಷೆ ಮಾಡ್ಕೊತ ಮೈಸೂರಿಗೆ ಬಂದಿದ್ದು ಖುಷಿ ಈ ಥರ ಅಂತ ಮಾತಾಡ್ತಾ ಆ ಒಂದು ವ್ಯಾಲ್ಯೂಯಬಲ್ ಟೈಮ್ನ ಅಲ್ಲಿ ಸ್ಪೆಂಡ್ ಮಾಡಿದ್ವಿ. ಸೊ ಅದು ತುಂಬ ಚೆನ್ನಾಗಿತ್ತು. ಟೀ ಕುಡಿದು ಬಿಲ್ ಕಟ್ಟಿ ನೆಕ್ಸ್ಟ್ ಹೊರಗಡೆ ಹೋದ್ಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿ. ಇವಾಗ ಟಿಫನ್ ಮಾಡಿಕೊಂಡು ಸೀದಾ ದೇವಸ್ಥಾನ ಕಡೆ ಹೋಗೋಣ ಅಂತೇಳಿ ಹೊರಗಡೆ ಬಂದು ಆಟೋಗಳನ್ನ ಕೇಳಿದ್ವಿ. ಜಾಸ್ತಿ ರೇಟ್ ಹೇಳ್ತಾಯಿದ್ರು. ಹೆಂಗೆ ಮಾಡೋದು ಅಂದಾಗ ಸ್ಕೂಟಿ, ಆಟೋ, ಇದು ಬೈಕು ಎಲ್ಲ ರೆಂಟಿಗೆ ಸಿಗುತ್ತೆ ಅಂತ ಹೇಳಿದರು. ಅವರು ಅಡ್ರೆಸ್ ಹೇಳಿದರು. ಅಲ್ಲಿಗೆ ಬಂದು ನಾವು ಅದ್ರ ರೆಂಟ್ ಬಗ್ಗೆ ವಿಚಾರಿಸ್ತಿದ್ವಿ. ನಾನು ಹೊರಗಡೆ ನಿಂತು ನೋಡ್ತಾ ಇದ್ದೆ. ಅಲ್ಲೊಂದು ದೊಡ್ಡ ಮರ ಇತ್ತು. ಎಂಥ ಎಮ್ಮರ ಅಂದರೆ ಅದನ್ನು 6 ಜನ ಹಿಡ್ಕೊಂಡು ತಬ್ಕೊಂಡ್ರೂ ಅದು ಕೈ ಅಷ್ಟು ಸಿಗಲ್ಲ, ಅಷ್ಟು ಬೃಹದಾಕಾರ ಆಗಿತ್ತು. ಅದರ ನೆರಳು ಈಗ ನೋಡಿ ಆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲಿ ಆ ಮನುಷ್ಯ ಹೋಗ್ತಾ ಇದ್ರಲ್ಲ, ಅಲ್ಲಿಂದ ಎಡಗಡೆ ಆ ಬಿಳಿ ಕಾರುವರೆಗೂ ಅದ್ರ ನೆರಳು ಹಬ್ಬಿತ್ತು. ಇಂಥ ಮರಗಳನ್ನ ಉಳಿಸ್ಕೊಂಡಿದ್ದಾರಲ್ಲ, ನಿಜವಾಗ್ಲೂ ಮೈಸೂರವ್ರು ಗ್ರೇಟ್ ಅನಿಸುತ್ತೆ. ಈಗ ಸ್ಕೂಟಿನ ರೆಂಟಿಗೆ ಮಾತಾಡಿಕೊಂಡು ಸ್ಕೂಟಿ ತೊಗೊಂಬಂದರು ನಮ್ಮ ಮನೆಯವರು. ಸ್ಕೂಟಿ ತೊಗೊಂಡು ಈಗ ಅಮ್ಮನವ್ರ ದೇವಸ್ಥಾನ ಕಡೆ ಹೊರಟಿದ್ದೀವಿ. ನಾವು ಮೈಸೂರು ಅರಮನೆ ಮುಂಭಾಗದಿಂದ ದೇವಸ್ಥಾನಕ್ಕೆ ಹೊರಟ್ವಿ. ನಾವು ಬೈಕ್ ತೊಗೊಂಡು ಹೊರಟ ಮೇಲೆ ದಾರಿ ಉದ್ದಕ್ಕೆ ನೋಡ್ಕೊತ ಹೊರಟ್ವಿ. ನಾವೇನು ನೋಡ್ತಾ ಹೋದ್ವಲ್ಲ, ಮೈಸೂರು ರೋಡಲ್ಲಿ ಯಾವುದೇ ಆಯಿತು, ಯಾವುದು ಮರ ಕೂಡ ಯಾವುದು ಶೋಕಿಗೆ ಹಾಕಿದ್ದು, ಸುಮ್ಮನೆ ನೋಡೋಕ್ಕೆ ಚೆನ್ನಾಗಿರಲಿ ಅಂತ ಹಾಕಿದ್ದು ಯಾವುದೂ ಇಲ್ಲ. ಎಲ್ಲ ಹಳೆ ಮರಗಳು, ಎಲ್ಲ ಒಂದು ಉಪಯುಕ್ತವಾಗಿರೋಂಥ ಮರಗಳೇ. ಆ ಮರಗಳನ್ನ ನೋಡ್ತಾ ಚಾಮುಂಡಿ ಬೆಟ್ಟದ ದಾರಿ ಕಡೆ ನಾವು ಹೊರಟಿವಿ. ನಾವು ಮೈಸೂರಿನ ಪ್ಲೇಸ್ಗಳನ್ನ ನೋಡಿದ್ವಿ ಅನ್ನೋದಕ್ಕಿಂತ ಮೈಸೂರಿನ ಈ ಗಿಡ ಮರಗಳನ್ನೇ ನಾವು ಹೆಚ್ಚಾಗಿ ನಾವು ಮಾತಾಡ್ಕೊತ ಹೋಗಿದ್ದು. ಎಷ್ಟು ಖುಷಿ ಆಯಿತು ಅಂತಂದರೆ ಆ ಮರಗಳನ್ನ ಮತ್ತು ನೋಡ್ತಾ. ಯಾಕಂದರೆ ಬೇರೆ ಕಡೆಗಳೆಲ್ಲ ರಸ್ತೆ ಅಗಲೀಕರಣ ಮಾಡ್ತೀವಿ ಅಂತ ಹೇಳಿ ರಸ್ತೆ ಬದಿಲಿರ್ತಕ್ಕಂಥ ಈ ಸಾಲು ಮರಗಳನ್ನ ಕಡಿದು ಎಲ್ಲ ರಸ್ತೆ ಅಗಲ ಏನು ಮಾಡ್ತಾರೆ, ಅದು ಅದ್ರ ದೀರ್ಘ ಬಾಳಿಕೆ ಬರಲ್ಲ, ಒಳ್ಳೆ ಗುಣಮಟ್ಟ ಇರಲ್ಲ. ಅದನ್ನು ಮಾಡೋ ಬದಲು ಇರೋ ರೋಡುಗಳನ್ನೇ ಒಳ್ಳೆ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಮಾಡಿದರೆ ಯಾವುದೇ ಮರಗಳು ಕೂಡ ಕಡಿಯೋ ಅವಶ್ಯಕತೆ ಇರಲ್ಲ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಎಲ್ಲ ನಾಗರಿಕರು ಫಾಲೋ ಮಾಡಿದರೂ ಕೂಡ ಯಾವುದೇ ರೀತಿ ಅಪಘಾತ ಆಗಲಿ, ಯಾವುದೇ ರೂಲ್ಸ್ ಬ್ರೇಕ್ ಆಗಲಿ ಯಾವುದೂ ಆಗೋದಿಲ್ಲ. ಅದಕ್ಕಾಗಿ ಮೈಸೂರಲ್ಲಿ ನಮಗಿದನ್ನು ನೋಡಿ ತುಂಬ ಖುಷಿಯಾಯಿತು. ಮೈಸೂರು ಅರಮನೆ ಮುಂದ್ಗಡೆಯಿಂದ ಬೆಟ್ಟಕ್ಕೆ ಹೋಗ್ತಾ ನಾವೇನು ಪ್ರಯಾಣ ಮಾಡಿದ್ವಿ, ನಮ್ಮ ಮನಸ್ಸು, ನಮ್ಮ ಕಣ್ಣು ಎಲ್ಲ ಮರಗಳ ಮೇಲೇ ಇತ್ತು. ಮೈಸೂರಿಗೆ ಪಿಕ್ನಿಕ್ ಅಂತ ಬಂದ್ರೆ ಆಟೋ, ಕಾರು ಏನು ಮಾಡಕ್ ಹೋಗ್ತದೆ, ಬೈಕ್ ರೆಂಟ್ ಸಿಗತ್ತೆ. ಬೈಕ್ ನ ರೆಂಟ್ ತಗೊಳ್ಳಿ, 300 ರೂಪಾಯಿ, 350, 400 ಹಿಂಗೆಲ್ಲ ಇರುತ್ತೆ. ಆಮೇಲೆ ವೀಕೆಂಡ್ ಅಲ್ಲಿ ಜಾಸ್ತಿ ಇರುತ್ತೆ ರೇಟು, ವೀಕ್ ಡೇಸ್ ಅಲ್ಲಿ ಕಡಿಮೆ ಇರುತ್ತೆ. ಸೊ ಯಾರಾದ್ರೂ ಮೈಸೂರಿಗೆ ಬಂದು ಟೂರ್ ಎಲ್ಲ ಅಡ್ಡಾಡ್ತೀವಿ ಅಂತಂದ್ರೆ ಬೈಕ್ ಅಥವಾ ಸ್ಕೂಟಿ ಬೆಸ್ಟ್. ಚಾಯ್ಸ್ ಮಾಡ್ಕೊಂಡ್ರೆ ನಮ್ಗೆ ಯಾವ ಪ್ಲೇಸ್ ಬೇಕಾದ್ರೂ ಹೋಗ್ಬೋದು, ನೆನೆಸ್ಕೋಬಹುದು. ಇಷ್ಟು ಗಂಟೆಗೆ ಅಂತ ಟಾರ್ಗೆಟ್ ಕೊಟ್ಕೋಬೇಕು, ಎಷ್ಟು ಗಂಟೆಗೆ ಬರ್ತೀನಿ ಅಂತ ಆ ಟೈಮ್ ಕೊಟ್ಟಾಗ ನಾವು ಅಷ್ಟು ಓಡಾಡ್ಕೊಂಡು ಹೋಗೋದು ಬೆಸ್ಟ್. ಅಡ್ಡಾಡೋದಕ್ಕಿಂತ ಬೈಕ್ ಬೇಗ ಎಲ್ಲಾ ಪ್ಲೇಸ್ ಮುಗಿಸ್ಬೋದು. ಮೈಸೂರಲ್ಲಿ ಪ್ರತಿ ಒಂದು ಸಣ್ಣ ಗಿಡ ಮರ ಎಲ್ಲಾನು ಉಳಿಸ್ಕೊಂಡಿದಾರ. ಯಾವುದಕ್ಕೂ ಒಂದು ದಾರಿ ಉದ್ದಕ್ಕೂ ಗಿಡ ಮರಗಳ ಬಗ್ಗೆ, ಆ ನಿಸರ್ಗದ ಬಗ್ಗೆ ಮಾತಾಡ್ಕೊತಾನೆ ನಾವು ಪ್ರಯಾಣ ಮುಂದುವರಿಸಿದ್ವಿ. ಈಗ ಚಾಮುಂಡಿ ಬೆಟ್ಟವನ್ನು ಏರೋ ಅಂಥ ಸಮಯ. ನಾನಿಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಮೈಸೂರಿನ ನಾಗರಿಕರು ಯಾರ್ಯಾರು ಆ ಮರಗಳನ್ನ ಉಳಿಸ್ಕೊಳ್ಳೋದ್ರಲ್ಲಿ ಧ್ವನಿ ಎತ್ತಿದ್ದೀರಾ, ಮಾತಾಡಿದ್ದೀರಾ, ಅವುಗಳ ಬಗ್ಗೆ ಕಳಕಳಿಯನ್ನು ವ್ಯಕ್ತಪಡಿಸಿದ್ದೀರಲ್ಲ, ಅವ್ರಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳಂತ. ಇನ್ನು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಸ್ಕೂಟಿನ ಪಾರ್ಕ್ ಮಾಡಬೇಕು. ಅಲ್ಲೇ ಪಾರ್ಕಿಂಗ್ ಏರಿಯಾ ಇತ್ತು, ಅಲ್ಲಿ ಹೋಗ್ಬಿಟ್ಟು ಸ್ಕೂಟಿನ ಪಾರ್ಕ್ ಮಾಡಿ ನಾವು ದೇವಸ್ಥಾನ ಕಡೆ ಹೊರಟ್ವಿ. ಅಲ್ಲಿ ಸ್ಕೂಟಿ ಬಿಡೋದಕ್ಕೆ, ಕಾರ್ ಬಿಡೋದಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ತಾಯಿಗೆ ಏನು ಹೂವು ಹಣ್ಣು ತೊಗೊಂಡು ನಾವು ಹೊರಟಿವಿ. ನಿಜವಾಗ್ಲೂ ನಮಗೆ ಅಷ್ಟು ಖುಷಿ ಆಗ್ತಾ ಇತ್ತಲ್ಲ, ಅದನ್ನ ಹೇಳ್ಕೊಳಕ್ಕೂ ಆಗ್ತಾಯಿಲ್ಲ. ಯಾವಾಗ ಹೋಗಿ ಆ ತಾಯಿ ದರ್ಶನ ಮಾಡಿವೋ ಅನ್ನೋ ಥರ ಅನ್ನಿಸ್ತಿತ್ತು.
ಬೆಟ್ಟ ಹತ್ತಿ ಬಂದ ತಕ್ಷಣ ನಮ್ಮ ಕಾಣೋ ಮೊದಲನೇ ಪ್ರಮುಖ ವಸ್ತು ಅಂದರೆ ಅದು ಮೈಸೂರು ಮಲ್ಲಿಗೆ. ಆ ಹೂವನ್ನು ನೋಡಿದ ತಕ್ಷಣ ಯಾರಿಗೆ ತಾನೇ ಮುಡಿಬೇಕು ಅನ್ಸಲ್ಲ ಹೇಳಿ, ಆ ಹೂವು ತೊಗೊಂಡು ನಮ್ಮ ಮನೆಯವ್ರ ಕಡೆಯಿಂದ ಮುಡಿಸ್ಕೊಂಡೆ. ಎಷ್ಟು ಖುಷಿ ಆಯಿತು ಗೊತ್ತಾ. ಇನ್ನೂ ಲೈನ್ಗೆ ಹೋಗಿ ನಿಂತ ಮೇಲಂತೂ ನನಗೇನಾಯಿತು ಅಂತ ನನಗೆ ಗೊತ್ತಿಲ್ಲ. ಸುಮ್ಮನೆ ಓಡ್ತಾ ಇದ್ದೀನಿ ನಮ್ಮ ಮನೆಯವ್ರನ್ನ ಬಿಟ್ಟು ಬನ್ನಿ ಬನ್ನಿ ಅಂತ. ನನಗೆ ಯಾವಾಗ ಒಳಗಡೆ ಹೋಗಿ ಅಮ್ಮನ ದರ್ಶನ ಮಾಡ್ತೀನೋ ಅನ್ನೋ ಅಷ್ಟು ಮನಸ್ಸಲ್ಲಿ ಇಷ್ಟು ಖುಷಿಯಾಗಿತ್ತಲ್ಲ. ಆ ಹೂವು, ಆ ಕಾಯಿ, ಆ ದೇವಿಗೆ ಅರ್ಪಿಸೋವಂಥ ಆ ಭಾವನೆ ನಿಜವಾಗ್ಲೂ ಅದ್ಭುತ. ನೋಡಿ ಆ ಲೈನ್ ಅಷ್ಟೊಂದು ಇತ್ತು. ನಾವು ಹೋದಾಗ ಆ ಲೈನಲ್ಲಿ ನಿಂತ್ಕೊಂಡ್ಬಿಟ್ಟು ಕಾದು ಅಮ್ಮನವ್ರ ದರ್ಶನ ಮಾಡಿದ್ವಿ. ಮುಂದೆ ಅಮ್ಮನವ್ರ ದರ್ಶನ ಆಗಿದ್ದು ಪವಾಡ ಸದೃಶ ಅಂತಾರಲ್ಲ, ಆ ರೀತಿ ಆಯಿತು. ನಾನು ಮುಂದೆ ಏನಾಯಿತು ಅಂತ ನಾನು ವಿವರಿಸ್ತೀನಿ. ಈಗ ಲೈನಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೀವಿ. ಸಾಲಲ್ಲಿ ನಿಂತ್ಕೊಂಡು ನಿಧಾನಕ್ಕೆ ಹೋಗಬೇಕಲ್ಲ. ಆವಾಗ ಗುಡಿ ದೇವಸ್ಥಾನದ ಕಿಟಕಿ, ಕಟ್ಟಡ ಮತ್ತು ಆ ಕೆತ್ತನೆ ಎಲ್ಲನೂ ನೋಡಿಕೊಂಡು, ಹಳೆ ಕಾಲದ ಕೆತ್ತನೆ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತೇಳಿ ನೋಡ್ಕೊಂಡು ಹೋಗ್ತಾ ಇದ್ವಿ. ನಂಗೆ ತುಂಬ ಬೇಜಾರಾಗಿದ್ದು ಅಂದರೆ ಇದೆ, ಬಾಳೆಹಣ್ಣಿನ ಸಿಪ್ಪೆ ತಿಂದು ಅಲ್ಲೇ ಹಾಕಿದ್ದಾರೆ, ನೀರು ಕುಡಿದ ಬಾಟ್ಲಿ ಅಲ್ಲೇ ಇಟ್ಟಿದ್ದಾರೆ, ಗಾಜಿನ ಬಳೆ, ದಾರ, ಇನ್ನೂ ಏನೇನೋ ಕಸ ಕಡ್ಡಿ ಎಲ್ಲ ಅಲ್ಲಿ ಹಾಕಿದ್ದಾರೆ. ನಿಜವಾಗ್ಲೂ ಬೇಜಾರಾಯಿತು. ಇಂಥ ಒಂದು ಪವಿತ್ರವಾದ ದೇವಸ್ಥಾನಕ್ಕೆ ಬಂದು ಹಿಂಗೆಲ್ಲ ಮಾಡೋ ಥರಲ್ಲ, ಇವ್ರು ನಿಜವಾಗ್ಲೂ ಪುಣ್ಯ ತೊಗೊಂಡು ಹೋಗ್ತಾರಾ ಅಂತ. ದಯವಿಟ್ಟು ಯಾರಾದರೂ ದೇವಸ್ಥಾನಕ್ಕೆ ಹೋದರೆ ಅಂಥದ್ದನ್ನೆಲ್ಲ ಏನೂ ಮಾಡಬೇಡಿ. ನಾವು ದೇವಸ್ಥಾನದ ಸ್ವಚ್ಛತೆ ಕಾಪಾಡೋದು, ಪವಿತ್ರತೆಯನ್ನು ಕಾಪಾಡೋದು ನಮಗೆ ಪುಣ್ಯ ಫಲನ ತಂದುಕೊಡುತ್ತೆ. ದಯವಿಟ್ಟು ಹೆಂಗೆ ಹೋಗಿರ್ತೀವೋ ಹಂಗೆ ಹೊರಗೆ ಬರಬೇಕು. ಅದೇ ನಮಗೆ ಪುಣ್ಯ, ಅದೇ ನಮ್ಮನ್ನು ಕಾಪಾಡೋದು. ಅದಾದಮೇಲೆ ಇಲ್ಲಿ ದೇವಸ್ಥಾನದ ಒಳಗಡೆ ನಮಗೆ ಮೊಬೈಲ ವೀಡಿಯೋ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಇಲ್ಲಿಗೆ ಸ್ಟಾಪ್ ಮಾಡಬೇಕಿತ್ತು. ಈಗ ಈ ಲೈನಲ್ಲಿ ನಿಂತು ನಾವು ಅಮ್ಮನವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಸಾಲಲ್ಲಿ ನಿಂತು ಅಮ್ಮನವರ ದರ್ಶನನ ಕಣ್ತುಂಬ ಮನಸ್ಸು ತುಂಬ ಮಾಡಿಕೊಂಡು ಹೊರಗಡೆ ಬಂದ್ವಿ. ಉತ್ಸವ ಮೂರ್ತಿ ಅಮ್ಮನವ್ರಿಗೆ ದರ್ಶನ ಮಾಡಿಕೊಂಡು ಕೈ ಮುಗಿದು ಬಂದ್ವಿ. ಒಂದು ಒಳ್ಳೆ ಅಮ್ಮನವರ ದರ್ಶನ ತೊಗೊಂಡು ಮನಸ್ಸು ತೃಪ್ತಿ ಆಗೋವರೆಗೂ ಅಮ್ಮನವರನ್ನು ನೋಡಿ ಹೊರಗಡೆ ಬಂದ್ವಿ ನಾವು. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಇಲ್ಲಿ ದರ್ಶನ ಆದಮೇಲೆ ಪ್ರಸಾದ ತೊಗೊಳ್ಳೋದಕ್ಕೆ ಅವಕಾಶ ಇದೆ. ಇಲ್ಲಿ ಎಲ್ಲ ಭಕ್ತಾದಿಗಳು ಪ್ರಸಾದವನ್ನು ತೊಗೊಂಡು ಹೋಗ್ಬೋದು. ಇಲ್ಲಿ ನಮ್ಮ ಮನೆಯವರು ಸಹ ಪ್ರಸಾದ ತೊಗೊಂಡು ಬರ್ತಾಯಿದ್ದಾರೆ. ಹೊರಗಡೆ ಬಂದಮೇಲೆ ದೇವಸ್ಥಾನದ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ ನಾವು. ಅದು ಫೋಟೋ ತೆಗಿಯೋಕ್ಕೆ ಹೋಗಿ ವೀಡಿಯೋ ಆನ್ ಇತ್ತು, ಹಂಗೆ ಬಂತದು. ಇನ್ನು ದರ್ಶನ ಮಾಡ್ಕೊಂಡು ವಾಪಸ್ ಹೋಗಬೇಕಾದ್ರೆ ಇಲ್ಲಿ ಶಾಪ್ಗಳು ಸಿಗುತ್ತೆ, ಇಲ್ಲಿ ಬೇಕಾದಷ್ಟು ಐಟಮ್ ಇರುತ್ತೆ. ನಾವಿಲ್ಲಿ ಶಾಪಿಂಗ್ ಮಾಡ್ತಾ ಹೋದ್ವಿ ನಮ್ಗೆ ಏನೇನು ಬೇಕು ಅಂತ. ಏನೇನು ಶಾಪಿಂಗ್ ಮಾಡಿದೆ ಅಂತ ನಾನು ಮುಂದೆ ತೋರಿಸ್ತೀನಿ. ಆದರೆ ಈಗ ನಾನು ಹೇಳಕ್ಕೆ ಬರೋ ಮುಖ್ಯವಾದ ವಿಚಾರ ಅಂತಂದರೆ ಅಮ್ಮನವ್ರ ದರ್ಶನದ ಬಗ್ಗೆ. ನಾವು ಲೈನ್ ಹಚ್ಬಿಟ್ಟು ದರ್ಶನಕ್ಕೆ ಹೋದ್ವಲ್ಲ ಎಲ್ಲರ ಜೊತೆ, ಹೀಗೆ ಸಾಲು ಮುಗಿತಾ ಪೂರ್ತಿ ಅಮ್ಮನವ್ರ ದರ್ಶನ ಆಗಬೇಕು. ಅಲ್ಲಿ ನಿಂತ್ಕೊಂಡಿದ್ವಿ. ಅಲ್ಲಿ ನಿಂತ್ಕೊಂಡಾಗ ನಮ್ಮನ್ನು ಯಾರೋ VIP ಗಳು ಬರ್ತಾರೆ, ನೀವು ಸ್ವಲ್ಪ ಸರಿದು ನಿಂದಿರಿ ಅಂತೇಳಿ ಸರಿದು ನಿಂದ್ರಿಸಿದ್ರು. VIP ಗಳು ಬಂದರೆ, ಮುಖ್ಯ ವ್ಯಕ್ತಿಗಳು ಬಂದರೆ ಅಲ್ಲಿ ಅಮ್ಮನವ್ರ ಗರ್ಭಗುಡಿ ಮುಂದೆ ಒಂದಿಷ್ಟು ಜಾಗ ಇದೆ, ಅಲ್ಲಿ ನೇರವಾಗಿ ದರ್ಶನ ಮಾಡೋದಕ್ಕೆ ಅವಕಾಶ ಕೊಡ್ತಾರಂತೆ. ನಾವು ಲೈನಲ್ಲಿ ನಿಂತಿದ್ವಲ್ಲ, ನಮ್ಮನ್ನು ಸ್ವಲ್ಪ ಹಿಂಗೆ ಸರಿಸಿದ್ರು. ಲೈನಲ್ಲಿ ನಿಂದಿರಬೇಕಾದ್ರೆ ನಮ್ಮ ಮನೆಯವ್ರಿಗೆ ಯಾರೋ ಪರಿಚಯ ಅದರಲ್ಲಿ, ಯಾವ್ರು ಸರ್, ಎಲ್ಲಿ, ಏನು ಕೆಲಸ ಮಾಡ್ತೀರಾ ಅಂತ ಹೀಗೆ ಅವ್ರವ್ರಿಗೆ ಪರಿಚಯ ಆಯಿತು. ಪ್ರಮುಖ ವ್ಯಕ್ತಿಗಳು ಬರ್ತಾ ಇದ್ದಾರೆ, ದರ್ಶನ ಮಾಡ್ಕೊಂಡು ಹೋಗ್ತಾರೆ, ಅವ್ರಿಗೆ ನೇರ ದರ್ಶನ ಇರುತ್ತೆ ಅಂತ ಹೇಳಿದರು. ಸರಿ ಅಂತೇಳಿ ನಾವು ಸುಮ್ಮನೆ ನಿಂತ್ಕೊಂಡ್ವಿ. ಆ ತಾಯಿ ಕರುಣೆಯ ಆಶೀರ್ವಾದ ಹೆಂಗಿದೆ, ಆ ಪವಾಡ ಅನ್ನೋದು ಹೆಂಗೆ ಅಂತಂದರೆ, ಆ ಸಾರಿಗೆ ಏನು ಅನ್ನಿಸ್ತು ಏನೋ, ಸರ್ ನೀವು ಈ ಕಡೆ ಲೈನ್ ಬಿಟ್ಟು ಹೊರಗೆ ಬನ್ನಿ, ನೀವು ಇಲ್ಲಿ ಇವ್ರು ಏನು VIP ಗಳು ಬಂದು ಹೋಗ್ತಾರಲ್ಲ ಅವ್ರ ಹಿಂದೆ ನಿಮಗೂ ದರ್ಶನ ಕಳಿಸ್ಕೊಡ್ತೀವಿ ಅಂಥೇಳಿ ನಮ್ಗೆ ಹೇಳಿದರು. ಹಾಗೆ ಅಂತೇಳಿ ನಾವು ಲೈನಿಂದ ಹೊರಗೆ ಬಂದ್ವಿ. ಅಲ್ಲಿಂದ VIP ಗಳು ಹೋದ್ಮೇಲೆ ನಮ್ಮನ್ನು ಆ ಗರ್ಭಗುಡಿ ಮುಂದೆ ಜಾಗ ಇದೆಯಲ್ಲ ಅಲ್ಲಿಗೆ ಕಳಿಸ್ಕೊಟ್ರು. ನಿಜವಾಗ್ಲೂ ಮೈ ರೋಮಾಂಚನ ಆಗುತ್ತೆ ನನಗೆ ಈಗಲೂ ನಿಮ್ಮ ಮುಂದೆ ಹೇಳ್ಕೊಬೇಕು ಅಂತಂದರೆ. ನಾನೇನು ಹೂವು ಹಣ್ಣು ಒಯ್ದಿದ್ನಲ್ಲ, ಪೂಜಾರಿ ಅವರು ತೊಗೊಂಡೋಗಿ ಸೀದಾ ಅಮ್ಮನವ್ರ ಪಾದಕ್ಕೆ ಅರ್ಪಣೆ ಮಾಡಿದರು. ನಿಜವಾಗ್ಲೂ ಎಷ್ಟು ಖುಷಿ ಆಯ್ತು ಅಂದರೆ ಕಣ್ಣಲ್ಲೇ ನೀರು ಬರ್ತಾಯಿತ್ತು. ಸುಮಾರು ಒಂದು 15ರಿಂದ ಒಂದು 30-35 ಸೆಕೆಂಡ್ ಆದರೂ ನಾನು ಹೊಸ್ತಲ ಮುಂದೆ ಕೂತ್ಕೊಂಡಿದ್ದೆ. ಅದೇ ತಾಯಿ ದರ್ಶನನ ನೇರವಾಗಿ ಮನಸಾರೆ ಕಣ್ಣು ತೃಪ್ತಿ ಆಗೋ ಥರ ಮಾಡ್ಕೊಂಬಂದೆ. ಆ ತಾಯಿ ಆಶೀರ್ವಾದ ಇದೆ ನೋಡ್ರಿ. ಅಲ್ಲಿಂದ ಆ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ನಾವು ಇಲ್ಲಿ ತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಬಂದರೆ ಒಳಗಡೆ ಏನೋ ಕೆಲಸ ನಡೀತಾ ಇದೆ, ಈ ಟೈಮಲ್ಲಿ ನಾವು ತೆಗಿಯಲ್ಲ, ನೀವು ಇನ್ನೊಂದು ಸರಿ ಬರ್ರಿ ಅಂತ ಹೇಳಿದ್ರು. ನಾವು ಅಲ್ಲೋಗಿ ಹೊರಗಡೆ ಆ ತ್ರಿಪುರ ಸುಂದರಿ ಅಮ್ಮನವರ ಗುಡಿ ಸುತ್ತ ನೋಡಿಕೊಂಡು ಅಲ್ಲೊಂದು ಸ್ವಲ್ಪ ಕೂತ್ಕೊಂಡು ಬಂದ್ವಿ. ಹಿಂಗಿರುತ್ತೆ ನೋಡ್ರಿ ದೇವ್ರದ್ದು ಆಶೀರ್ವಾದ ಅನ್ನೋದು. ತ್ರಿಪುರ ಸುಂದರಿ ಅಮ್ಮನವರ ದರ್ಶನನ ಹೊರಗಡೆಯಿಂದ ಮಾಡಿಕೊಂಡು ಅಲ್ಲೇ ಕೈ ಮುಗಿದು
ಆ ದೇವಸ್ಥಾನದಿಂದ ಸಿಟಿಗೆ ಬರೋದ್ರೊಳಗೆ ತುಂಬ ಟೈಮ್ ಆಯಿತು. ಬಂದು ಇಲ್ಲಿ ಒಂದು ಕ್ರಿಸ್ಟಲ್ ಶಾಪ್ ಇದೆ, ಅಲ್ಲಿ ಒಳಗಡೆ ಎಲ್ಲ ನೋಡಿದ್ವಿ. ಎಲ್ಲ ಒಳ್ಳೆ ಕಲೆಕ್ಷನ್ ಇತ್ತು, ಒಳ್ಳೆ ವೆರೈಟಿ ಕಲೆಕ್ಷನ್ ಇತ್ತು. ಆದರೆ ರೇಟ್ ಎಲ್ಲ ತುಂಬ ಜಾಸ್ತಿ ಹೇಳ್ತಿದ್ರು. ಅದನ್ನೆಲ್ಲ ನೋಡ್ಕೊಂಬಿಟ್ಟು ನಾವು ಹೊರಗಡೆ ಬಂದ್ವಿ. ಇಲ್ಲಿಂದ ನಾವು ಮೈಸೂರನ್ನ ತುಂಬ ಸುತ್ತಾಡಿ ನೋಡಿದ್ವಿ. ನಾವು ಎಲ್ಲೆಲ್ಲಿಗೆ ಹೋಗಿದ್ವಿ, ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ. ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.